ನಮಸ್ತೆ ಕರುನಾಡು. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್ ವಿ ಶ್ರೀವಾಹಿನಿ. ನಾನು ನಿಮ್ಮ ವಿದ್ಯಶ್ರೀ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ನಿಮ್ಮೊಂದಿಗೆ ತಂದಿದ್ದೀನಿ ಪಕ್ಕಾ ನಾಟಿ ಶೈಲಿಯಲ್ಲಿ ಕಾಶಿ ಸೊಪ್ಪು ಅಥವಾ ಗಣಕೆ ಸೊಪ್ಪು ಹಾಗೂ ತೊಗರಿಕಾಳು ಬಳಸ್ಕೊಂಡು ಮಾಡಿರೋ ಬಸ್ಸಾರು ಮತ್ತು ಮುದ್ದೆ ರೆಸಿಪಿ. ಈ ಕಾಶಿ ಸೊಪ್ಪಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಮತ್ತು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಕೂಡ ಇದನ್ನು ತುಂಬಾ ಬಳಕೆ ಮಾಡ್ತಾ ಇದ್ದಾರೆ. ಈ ಸೊಪ್ಪಲ್ಲಿ ಹೇರಳವಾಗಿ ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ ಇರೋದ್ರಿಂದ ಇದು ಇಮ್ಯುನಿಟಿ ಪವರ್ ಕೂಡ ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಬನ್ನಿ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ತೊಗರಿ ಕಾಳನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಆ ತೊಗರಿ ಕಾಳು ಬೇಯ್ತಾ ಇರೋ ಅಷ್ಟರಲ್ಲಿ ನಾನು ಈ ಗಣಕೆ ಸೊಪ್ಪನ್ನೆಲ್ಲ ಕಟ್ ಮಾಡಿ ಅದರೊಳಗಡೆ ಹಾಕ್ತೀನಿ. ಅದು ಬೆಂದಮೇಲೆ ಈ ಸೊಪ್ಪನ್ನು ನಾನು ಎರಡೆರಡು ಸಲ ತೊಳೆದು ಇಟ್ಕೊಂಡಿದ್ದೀನಿ ಬಿಡಿಸ್ಕೊಂಡು. ಈ ಬಸ್ಸಾರು ಮಾಡೋಕ್ಕೆ ಮಸಾಲೆ ರುಬ್ಕೊಳ್ಳೋಕೆ ಬೇಕಲ್ವಾ, ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಒಂದು 5 ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮೊಟೊ ತೊಗೊಂಡಿದ್ದೀನಿ, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು 3 ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ಇಲ್ಲಿ 1 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಇಲ್ಲಿ 1/4 ಸ್ಪೂನ್ ಖಾರ ಪುಡಿ, ಅರ್ಧ ಸ್ಪೂನ್ ಧನಿಯಾ ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಬಸ್ಸಾರಿಗೆಲ್ಲ ಹುಳಿನೇ ಮುಂದಿರಬೇಕಲ್ವ, ಅದಕ್ಕೆ ತೊಗೊಂಡಿದ್ದೀನಿ ಹುಣಸೆಹಣ್ಣು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ಖಾರ ರುಬ್ಬಕ್ಕೆ. ಈ ಕಡೆ ಕಾಳು ಬೇಯಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದೊಂದು ಸ್ವಲ್ಪ ಬೆಂದ ಮೇಲೆ ಚೆನ್ನಾಗಿ ಕಾಳು ಸ್ವಲ್ಪ ಸಾಫ್ಟ್ ಆಗಿ ಬೆಂದಮೇಲೆ ಅದಕ್ಕೆ ಸೊಪ್ಪು ಹಾಕ್ಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ಮೆತ್ತಗಾಗಿದೆ. ಇವಾಗ ನಾನು ಕಟ್ ಮಾಡ್ಕೊಂಡಿರೋ ಸೊಪ್ಪನ್ನೆಲ್ಲ ಅದನ್ನು ಬೇಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು. ಈ ಕಾಳು ಸೊಪ್ಪು ಎಲ್ಲ ಬೇಯೋ ಅಷ್ಟರಲ್ಲಿ ಬೇರೆ ಪ್ರಿಪ್ರೇಷನ್ಸ್ ಮಾಡ್ಕೊಂಬಿಡೋಣ ಬನ್ನಿ. ಅದ್ರ ಜೊತೆಗೆ ನಾನು ಈ ಗಣಕೆ ಸೊಪ್ಪಿನ ಹೆಲ್ತ್ ಬೆನಿಫಿಟ್ಸ್ ಇನ್ನೂ ಏನೇನಿದೆ ಅಂತ ಹೇಳ್ತೀನಿ. ಈ ಸೊಪ್ಪನ್ನ ನಾರ್ಮಲ್ ಶೀತ, ಜ್ವರ, ಕೆಮ್ಮು ಎಲ್ಲ ಇರುವಾಗ ಯೂಸ್ ಮಾಡ್ಬೋದು. ಈ ಥರ ಸಾಂಬಾರು ಅಥವಾ ತಂಬುಳಿ ಏನಾದರೂ ಮಾಡ್ಕೊಂಡು ತಿನ್ಬೋದು. ಮತ್ತು ಧೂಳಲ್ಲೆಲ್ಲ ಓಡಾಡಿರ್ತೀರ, ಯಾವಾಗಲಾದರೂ ಸ್ಕಿನ್ನೆಲ್ಲ ಅಲರ್ಜಿ ಆಗಿರುತ್ತೆ, ನವೆ ಆಗ್ತಾ ಇರುತ್ತೆ, ಅಂಥ ಟೈಮಲ್ಲಿ ಇದನ್ನು ಸ್ವಲ್ಪ ಕೊಬ್ಬರಿ ಎಣ್ಣೆ ಜೊತೆಗೆ ಈ ಸೊಪ್ಪನ್ನ ಹಾಕ್ಕೊಂಡು ಕಾಯಿಸ್ಕೊಂಡು ಎಲ್ಲಿ ನವೆ ಇರುತ್ತೆ ಆ ಜಾಗದಲ್ಲಿ ಹಚ್ಕೊಳ್ತಾ ಬಂದರೆ ಒಂದು 3 ಟೈಮ್ಸ್ ಹಚ್ಕೊಂಡ್ರೆ ನವೆ ಇರೋದಿಲ್ಲ, ನವೆ ಹೋಗುತ್ತೆ. ಇದು ಒಳ್ಳೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಹೆಣ್ಮಕ್ಳು ಪ್ರಾಬ್ಲಮ್ಸ್ ಇರುತ್ತೆ, ಮೆನ್ಸ್ಟ್ರುವಲ್ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ, ಓವರ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಕೂಡ ಇದನ್ನು ಚಚ್ಚಿ ರಸ ತೆಗೆದು ಇದಕ್ಕೆ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ಓವರ್ ಬ್ಲೀಡಿಂಗ್ ಕಡಿಮೆ ಆಗುತ್ತೆ. ಮತ್ತು ನಮ್ಮ ಊರ ಕಡೆ ಇದನ್ನು ಬಾಣಂತಿಯರಿಗೆ ಜಾಸ್ತಿ ಕೊಡ್ತಾರೆ. ಈ ಸೊಪ್ಪಲ್ಲಿ ಸಾಂಬಾರು, ಬಜ್ಜಿ ಸಾರು, ತಿಳಿ ಸಾರು ಆ ಥರ ಎಲ್ಲ ಮಾಡಿ ಕೊಡ್ತಾರೆ. ಯಾಕೆಂದರೆ ಬಾಣಂತಿಯರಿಗೆ ಹಾಲು ಹೆಚ್ಚಾಗುತ್ತೆ ಮತ್ತು ಅವ್ರಿಗೆ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ, ಓವರ್ ಬ್ಲೀಡಿಂಗ್ ಎಲ್ಲ ಕಡಿಮೆ ಆಗುತ್ತೆ ಅನ್ನೋ ರೀಸನ್ನೇ ಇರುತ್ತೆ. ಆದರೆ ಅವ್ರು ಯಾರೂ ರೀಸನ್ಸ್ ಹೇಳಲ್ಲ, ಯಾಕೆ ಕೊಡ್ತಾ ಇದ್ದಾರೆ, ಏನಾಗುತ್ತೆ ಅದರಿಂದ ಅಂತ ಯಾರೂ ಹೇಳೋದೇ ಇಲ್ಲ. ಅವ್ರಿಗೂ ಯಾರೋ ಅವ್ರು ಹಿರಿತಲೇ ಹೇಳಿರ್ತಾರೆ, ಅಜ್ಜಿನೋ ಅಜ್ಜನೋ ಯಾರೋ ಹೇಳಿರ್ತಾರೆ, ಅವರು ಅದನ್ನು ಮುಂದುವರ್ಸ್ಕೊಂಡು ಬರ್ತಾ ಇರ್ತಾರೆ, ಬಟ್ ಹೇಳಿರಲ್ಲ ಏನು ರೀಸನ್ ಅಂತ. ಇದು ಬಸ್ಸಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇರೋದು. ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಟೊಮ್ಯಾಟೊ ಹಾಕ್ಕೊಳ್ಬೇಕು. ಟೊಮ್ಯಾಟೊ ಎಲ್ಲ ಮೆತ್ತಗಾದಮೇಲೆ ಕೊತ್ತಂಬರಿ ಮತ್ತು ತೆಂಗಿನಕಾಯಿ ತುರಿ, ಲಾಸ್ಟಲ್ಲಿ ಖಾರ ಪುಡಿ ಮತ್ತು ಧನಿಯಾ ಪುಡಿ. ಇವಾಗ ಬೇಯಿಸಿಟ್ಕೊಂಡಿರೋ ಕಾಳನ್ನ ಬಸ್ಕೊಳ್ತಾ ಇದ್ದೀನಿ. ಅದು ಸೊಪ್ಪು, ನೀರು ಎಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕು. ಬಸ್ಕೊಂಡಿರೋ ಕಾಳು ಮತ್ತು ಸೊಪ್ಪು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇದಕ್ಕೆ ನಾನು ಹುರಿದಿದ್ದೆ ಅಲ್ವಾ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ, ಅದನ್ನು ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಸೊಪ್ಪು, ಕಾಳು ಅದನ್ನು ಕೂಡ ರುಬ್ಬಕ್ಕೆ ಹಾಕ್ಕೊಳ್ಬೇಕು. ಇದ್ರ ಜೊತೆಗೆ ಬಸ್ಸಾರಿಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ತುಂಬ ಫೈನಾಗಿ ಏನು ಪೇಸ್ಟ್ ಮಾಡ್ಕೊಳ್ಳೋದು ಬೇಕಾಗಲ್ಲ, ಸ್ವಲ್ಪ ತರಿ ಇದ್ರೂ ಚೆನ್ನಾಗೇ ಇರುತ್ತೆ. ಈ ಸೊಪ್ಪು ಬೇಯಿಸಿದ್ನಲ್ಲ ಅದೇ ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಸ್ಟವ್ ಮೇಲೆ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ. ಹೀಗೆ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಈ ರುಬ್ಬಿಟ್ಕೊಂಡಿರೋ ಮಸಾಲೆ ಮತ್ತು ಆ ಸೊಪ್ಪು ನಾವು ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಕಾಳು ಸೊಪ್ಪುದು ನೀರು, ಅದನ್ನು ಕೂಡ ಸ್ವಲ್ಪ ಜಾರ್ಗೆ ಹಾಕ್ಕೊಂಡು ಜಾರ್ ಕ್ಲೀನ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೀರು ಸುಮ್ಮನೆ ವೇಸ್ಟ್ ಮಾಡಬಾರ್ದು ಆ ಬಸ್ತಿರೋ ನೀರನ್ನ. ಇವಾಗ ಈ ಕಾಳು ಮತ್ತು ಸೊಪ್ಪು ನಾನು ಬೇರೆ ಬೇರೆ ತೊಗೊಂಡಿದ್ದೀನಿ. ಯಾಕೆಂದರೆ ಈ ಸೊಪ್ಪನ್ನ ಹಿಂಡ್ಕೊಂಡ್ರೆ ಅದರ ನೀರೆಲ್ಲ ಹೋದರೆ ಪಲ್ಯಕ್ಕೆ ಒಗ್ಗರಣೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಕಾಳಿಗೆ. ಅದೆಲ್ಲ ತಣ್ಣಗಾದ್ಮೇಲೆ ಇವಾಗ ಹಿಂಡ್ಕೊಳ್ತೀನಿ. ನೋಡಿ, ಇದನ್ನು ಗಟ್ಟಿಯಾಗಿ ಕೈಯಲ್ಲಿ ಹಿಂಡ್ಕೊಂಡ್ರೇ ಆಯಿತು, ಬೇರೆ ಏನು ಇದಾಗಿಲ್ಲ. ಸ್ವಲ್ಪ ಲೈಟಾಗಿ ರಸ ತೆಗೆದ್ರೆ ಆಯಿತು. ಈ ನೀರು ಹಿಂಡ್ಕೊಂಡು ಅದನ್ನೆಲ್ಲ ಸೊಪ್ಪೆಲ್ಲ ಸಪ್ರೇಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಮತ್ತೆ ಬಿಡಿ ಮಾಡಿ ಆ ಕಾಳು ಒಳಗಡೆ ಮಿಕ್ಸ್ ಮಾಡ್ಕೊಳ್ಬೇಕು. ಕಾಳು ಎತ್ತಿಟ್ಕೊಂಡಿದ್ದೀವಲ್ಲ ಆ ಕಾಳು ಒಳಗಡೆ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಾಂದರೆ ಒಗ್ಗರಣೆ ಹಾಕೋ ಟೈಮಲ್ಲಿ ಅದು ಎರಡೂ ಮಿಕ್ಸ್ ಆಗಲ್ಲ. ಈ ಥರ ಬಿಡಿಯಾಗಿ ಮಾಡ್ಕೊಬೇಕು. ಬಿಡಿಯಾಗಿ ಮಾಡಿಕೊಂಡು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ.
ಈ ಸೊಪ್ಪು ಹಿಂಡ್ಕೊಂಡಿದ್ದಿದ್ದು ನೀರಿತ್ತಲ್ಲ ಅದನ್ನು ಕೂಡ ಸಾರಿಗೆ ಹಾಕ್ಕೊಂಡ್ಬಿಡೋಣ. ಸಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕಾಯಿಸಿದ್ರೆ ಮುಗ್ದೋಯ್ತು, ಸಾಂಬಾರು ರೆಡಿಯಾಗಿ ಹೋಗುತ್ತೆ. ಇವಾಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆ ಈರುಳ್ಳಿ ಎಲ್ಲ ಇದು ಮಾಡ್ಕೊಂಡಲ್ಲ ಅದೇ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ನಾರ್ಮಲಾಗಿ ಅದು ಗೋಲ್ಡನ್ ಕಲರ್ ಆಗೋವರೆಗೂ ನಾವು ಹುರ್ಕೊಳ್ತೀವಲ್ಲ, ಗೋಲ್ಡನ್ ಬ್ರೌನ್ ಆಗೋವರೆಗೂ ಆ ಥರ ಹುರ್ಕೊಂಡು ಅದ್ರ ಮೇಲೆ ಕೊತ್ತಂಬರಿ ಮತ್ತು ಇವಾಗ ನಾವು ಹಿಂಡಿಟ್ಕೊಂಡಿದ್ವಿ ಅಲ್ವಾ ಆ ಸೊಪ್ಪು ಮತ್ತು ಕಾಳು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಬಿಸಿ ಆಗೋವರೆಗೂ ಹುರ್ಕೊಳ್ಳೋಣ. ಅದ್ರ ಮೇಲೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕಿ ಎತ್ತಿಟ್ಕೊಂಡ್ರೆ ಮುಗ್ದೆ ಹೋಯ್ತು, ಬಸ್ಸಾರು ಕಾಳು ರೆಡಿನೇ ಆಗೋಗುತ್ತೆ. ಇವಾಗ ಮುದ್ದೆಗೆ ರೆಡಿ ಮಾಡ್ಕೊಳ್ಳೋಣ. ಈ ಮುದ್ದೆಗೆ ಮೆಜರ್ಮೆಂಟ್ಸ್ ಕರೆಕ್ಟಾಗಿದ್ದರೆ ಕರೆಕ್ಟಾಗಿ ಬರುತ್ತೆ. ಇದರಲ್ಲಿ ನೋಡಿ ನಾನು ಅರ್ಧ ಬಟ್ಲು ನೀರು ತೊಗೊಂಡಿದ್ದೀನಿ. ಅದು ಯಾವ ಬಟ್ಲಲ್ಲಿ ನಾನು ಅರ್ಧ ಬಟ್ಲು ನೀರು ತೊಗೊಂಡಿದ್ದೀನಿ ಅದೇ ಬಟ್ಲಲ್ಲಿ ಅದರ ಅರ್ಧ ಹಸಿಟ್ಟು ತೊಗೊಳ್ಬೇಕಾಗತ್ತೆ. ಇವಾಗ ಒಂದು ಸ್ವಲ್ಪ ನೀರು ತಗೊಂಡು ರಾಗಿ ಹಿಟ್ಟು ತೊಗೊಂಡು ಅದನ್ನು ಕೊಟ್ರೆ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ ನಮ್ಮ ಕಡೆ. ಕೊಟ್ರೆ ಮಾಡ್ಕೊಂಡಿದ್ದೀನಿ. ಅದು ಉಕ್ಕಿ ಬಂದಮೇಲೆ ಈ ಹಸಿಟ್ಟು ಅರ್ಧ ಕಪ್ ನಾನೇನು ನೀರು ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ 1/4 ಕಪ್ ಹಸಿಟ್ಟು ತೊಗೊಂಡಿದ್ದೀನಿ. ನೋಡಿ ಈ ಥರ ಒಂದು 2-3 ನಿಮಿಷ ಬೆಂದರೆ ಸಾಕು, ಮುದ್ದೆ ಆಗೋಗುತ್ತೆ. ಇದನ್ನು ಒಂದೇ ಕಡೆ ಏನು ತಿರುಗಿಸ್ತಾ ಇದ್ದೀವಿ ನಾವು, ಕ್ಲಾಕ್ ವೈಸಲ್ಲಿ ತಿರುಗಿಸ್ತಾ ಇದ್ದರೆ ಕ್ಲಾಕ್ ವೈಸಲ್ಲಿ, ಇಲ್ಲ ಆ್ಯಂಟಿ ಕ್ಲಾಕ್ ವೈಸಲ್ಲಿ ತಿರುಗಿಸ್ತಾ ಇದ್ದರೆ ಆ್ಯಂಟಿ ಕ್ಲಾಕ್ ವೈಸಲ್ಲಿ ನಿಲ್ಲಿಸ್ತೇ ತಿರುಗಿಸ್ಬೇಕು. ಪೂರ್ತಿ ಹಸಿಟ್ಟು ಹೊಂದ್ಕೊಳ್ಳೋವರೆಗೂ ನಿಲ್ಲಿಸಬೇಕು. ಆಮೇಲೆ ಬೇಕಾದರೆ ನೀವು ಯಾವ ಕಡೆನಾದರೂ ತಿರುಗಿಸಿ ಒಂದು 2 ನಿಮಿಷ ಮುಚ್ಚಿಟ್ರೆ ಮುದ್ದೆ ಆಗೋಗುತ್ತೆ. ಅದನ್ನು ಮುದ್ದೆ ಮಣೆಗೆ ಹಾಕ್ಕೊಂಡು ನೋಡಿ ಈ ಥರ ಮುದ್ದೆ ಮಣೆಗೆ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಮಣೆಗೆ. ಅದಾದಮೇಲೆ ಮುದ್ದೆನ ಈ ಥರ ಗುಂಡಕ್ಕೆ ಕಟ್ಟಿದ್ರೆ ಆಗೋಯ್ತು ಮುದ್ದೆ. ನಮ್ಮನೇಲಿ ನಾನು ಇದೇ ಥರ ಬಸ್ಸಾರು ಮುದ್ದೆ ಮಾಡೋದು. ಯಾರಿಗೆ ತಾನೇ ಬಸ್ಸಾರು ಮುದ್ದೆ ಅಂದರೆ ಇಷ್ಟೇ ಇರಲ್ಲ ಹೇಳಿ. ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದ.